ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಾನು ನಿಮ್ಗೆ ಅವಾಗವಾಗ ಒಂದಷ್ಟು ಇನ್ಸ್ಪಿರೇಷನಲ್ ಕಥೆಗಳನ್ನು ನಿಮ್ಮ ಎದುರಿಗೆ ಇಡ್ತಾ ಇರ್ತೀನಿ. ಅಂದರೆ ಎಂತೆಂಥ ವ್ಯಕ್ತಿಗಳೆಲ್ಲ ಈ ಜಗತ್ತಲ್ಲಿದ್ದಾರೆ, ಎಂತೆಂಥವ್ರನ್ನೆಲ್ಲ ಈ ಜಗತ್ತು ನೋಡ್ತಾ ಇದೆ ಅಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ಇವತ್ತು ಪರಿಚಯಿಸಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಹೆಸರು ಅಮೀರ್ ಹುಸೇನ್ ಲೋನ್ ಅಂತ. ಅಮೀರ್ ಹುಸೇನ್ ಲೋನ್ ಅಂತ. ಯಾಕೆ ಈ ವ್ಯಕ್ತಿ ತುಂಬ ಫೇಮಸ್ಸು ಅಂತಂದರೆ, ಕ್ರಿಕೆಟ್ ಆಡೋದಕ್ಕೆ ಈ ವ್ಯಕ್ತಿ ತುಂಬ ಫೇಮಸ್ಸು. ಕಾಶ್ಮೀರದ ವಾಘಮಾ ಅಂತ ಒಂದು ವಿಲೇಜ್ ಇದೆ, ಅಲ್ಲಿರ್ತಾರೆ ಈ ಮನುಷ್ಯ. ಈ ಮನುಷ್ಯನಿಗೆ 34 ವರ್ಷ. ಈ ಮನುಷ್ಯನಿಗೆ 34 ವರ್ಷ ಈಗ ವಯಸ್ಸಾಗಿದ್ದರು ಕ್ರಿಕೆಟ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಬಟ್ ನೀವು ಫೋಟೋ ನೋಡ್ತಾ ಇದ್ದೀರಿ, ಆ ಮನುಷ್ಯನಿಗೆ 2 ಕೈಗಳಿಲ್ಲ. ಅವ್ರಿಗೆ ಒಂದು 8 ವರ್ಷ ಏನೋ ಆಗಿದ್ದಾಗ ಒಂದು ಗರಗಸ ಏನೋ ಆಕ್ಸಿಡೆಂಟ್ ಆಗಿ ಕೈಗಳು ಹೋಯ್ತಂತೆ. ಆದರೆ ಅದಕ್ಕೆ ಮುಂಚೆನೇ ಕ್ರಿಕೆಟ್ ಆಡೋ ಹುಚ್ಚಿತ್ತು, ಕ್ರಿಕೆಟ್ ಬಗ್ಗೆ ಬಹಳ ಆಸಕ್ತಿ ಇತ್ತು. ಕೈಗಳು ಹಿಂಗಾಗೋಯ್ತು. ಏನು ಮಾಡೋದು? ಕ್ರಿಕೆಟ್ ಬಿಡೋಕೆ ಮನಸ್ಸಿಲ್ಲ. ಸರಿ, ಎಲ್ಲ ಚೆನ್ನಾಗಿರೋ ಆಟಗಾರರು ಆಡುವಂತಹ ಕ್ರಿಕೆಟ್ ಟೀಮ್ನಲ್ಲಿ ನಾನು ಆಡೋಕ್ಕಾಗದೇ ಇರಬಹುದು, ನನ್ನ ಥರದವರೇ ದಿವ್ಯಾಂಗರು ಇರ್ತಾರಲ್ಲ ಅವ್ರ ಜೊತೆ ನಾನು ಕ್ರಿಕೆಟ್ ಆಡ್ಬೋದು ಅಂತ ಹೇಳಿ ಮತ್ತೆ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ತಾರೆ. ಹೇಗೆ 2 ಕೈ ಇಲ್ಲದೆ ಹೇಗೆ ಶುರು ಮಾಡ್ತಾರೆ ಅಂತಂದರೆ, ಪಾದದಲ್ಲಿ ಬಾಲ್ ಇಟ್ಕೊಂಡು ಬೌಲಿಂಗ್ ಮಾಡ್ತಾಯಿದ್ರಂಥವ್ರು. ಪಾದದಲ್ಲಿ ಬಾಲ್ ಇಟ್ಕೊಂಡು ಬಾಲ್ ಮಾಡ್ತಾಯಿದ್ರಂತೆ. ಸೊ ಸುತ್ತಮುತ್ತ ಊರುಗಳಲ್ಲಿ ಒಂಥರ ಅಟ್ರಾಕ್ಷನ್ ಆಗೋಯ್ತು. ಯಾರು ಗುರು ಇವನು, 2 ಕೈ ಇಲ್ಲ, ಕಾಲಲ್ಲಿ ಬೌಲಿಂಗ್ ಮಾಡ್ತಾನೆ. ಕ್ರಿಕೆಟು ಕಾಶ್ಮೀರದಲ್ಲಿ ಎನಿ ಡೇ ಫೇಮಸ್ಸು. ಸೊ ಹೀಗಿರುವಾಗ ಈ ಮನುಷ್ಯ ಎಲ್ರಿಗೂ ಒಂಥರ ಅಟ್ರಾಕ್ಟಿವ್ ಅಂತ ಅನ್ಸೋಕ್ಕೆ ಶುರುವಾದ. ಸರಿ, ಹೀಗೆ ಮುಂದುವರಿತು. ಸಾಲಿಲ್ಲ, ಬ್ಯಾಟಿಂಗ್ ಮಾಡಬೇಕಲ್ಲ. ಆಯಿತು, ಬ್ಯಾಟಿಂಗು ಮಾಡಬೇಕು. ಆದರೆ ಏನು ಮಾಡೋದು? ಬ್ಯಾಟಿಂಗ್ ಮಾಡಬೇಕು ಅಂತಂದರೆ ಕೈ ಇರಲೇಬೇಕು, ಕೈ ಹಿಡ್ಕೊಳ್ಳೇಬೇಕು. 2 ಕೈ ಇಲ್ದಿದ್ರೂ ಪರವಾಗಿಲ್ಲ, ನಾನು ಬ್ಯಾಟಿಂಗ್ ಮಾಡಬೇಕು ಅಂತ ಮನುಷ್ಯ ಡಿಸೈಡ್ ಮಾಡ್ದ. ಬ್ಯಾಟನ್ನು ಕುತ್ತಿಗೆಯ ಸೆಂಟ್ರ್ನಲ್ಲಿ ಹಿಂಗೆ ಸಿಗಿಸ್ಕೊಂಡು ಬ್ಯಾಟಿಂಗ್ ಶುರು ಮಾಡ್ತಾನೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕುತ್ತಿಗೆ ಹತ್ರ ಹಿಂಗೆ ಬ್ಯಾಟ್ ಹಿಡ್ಕೊಂಡು ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಅದ್ಭುತವಾಗಿ ಆಡ್ತಾರೆ. ನೋಡಿ, ಬಾಲ್ ಬರೋದನ್ನು ನೀಟಾಗಿ ಡ್ರೈವ್ ಮಾಡ್ತಾರೆ, ಕವರ್ಸಲ್ಲಿ ಆಡ್ತಾರೆ. ಇಲ್ಲಿಟ್ಕೊಂಡು ಹೆಂಗೆ ಸಾಧ್ಯ ರೀ? ಎಲ್ಲ ನೆಟ್ಟಿಗಿದ್ದವರೇ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡೋದು ಕಷ್ಟ. ಇವತ್ತಿನ ದಿನ ಬಾಲ್ ಬಿಡ್ತಾರೆ, ವಿಕೆಟಿಗೆ ಹೊಡ್ಕೋತಾರೆ, ಹೆಂಗೋ ಹಂಗೆ ನಿಂತ್ಕೋತಾರೆ. ಅದರಲ್ಲೂ ಒಂದು ಸ್ಟೈಲ್ ಮೇಂಟೈನ್ ಮಾಡಿಕೊಂಡು ಈ ಮನುಷ್ಯ ಅದ್ಭುತವಾಗಿ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ದ. ಜನಕ್ಕೆ ಅನ್ನಿಸ್ತು, ಗುರು ಪರವಾಗಿಲ್ಲ ಗುರು, ಈ ಮನುಷ್ಯನಲ್ಲಿ ಏನೋ ತಾಕತ್ತಿದೆ ಅಂತ ಹೇಳಿ ಹತ್ತಿರದ ಕ್ರಿಕೆಟ್ ಆಡಿಸುವಂತಹ ಲೀಗ್ ಆಡುವಂತಹ ಒಂದಿಷ್ಟು ಟೀಮ್ಗಳಿಗೆ, ಕ್ಲಬ್ಗಳಿಗೆ ಅಲ್ಲಿ ಇಲ್ಲಿ ಪರಿಚಯ ಆಗಿ ಮನುಷ್ಯ ಕೊನೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ನಡೆದಂತಹ ಒಂದು ಟೂರ್ನಮೆಂಟ್, ಆ ಟೂರ್ನಮೆಂಟ್ನ ಹೆಸರು ಬಂದು ಶಾರ್ಜಾದಲ್ಲಿ ನಡೆಯುತ್ತದು. ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈ ಪ್ರೀಮಿಯರ್ ಲೀಗ್, ಅದರಲ್ಲಿ ಭಾಗವಹಿಸ್ತಾರೆ. ಅದನ್ನು ಇವತ್ತು ವಿಶ್ವದ ಬೇರೆ ಬೇರೆ ಮೀಡಿಯಾಗಳು ಅವರನ್ನು ಕವರ್ ಮಾಡ್ತಾ ಇದೆ, ಅವರ ಆಟವನ್ನು ಮೆಚ್ಚಿಸ್ತಾ ಇದೆ, ಅವರ ಪರ್ಫಾರ್ಮೆನ್ಸನ್ನು ಇಷ್ಟಪಟ್ಟಿದೆ. ಹೇಳೋದು, ಮನುಷ್ಯ ಹಠ ಛಲ ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿ ಇದು. ಯಾರ್ರೀ ಇವತ್ತಿನ ದಿನ ಅಂದರೆ ಏನು ಆಯಿತು, ಕೈಗಳು ಹೋಯ್ತು ಅಂತಂದರೆ ಅಯ್ಯೋ ಬದುಕೇ ಮುಗಿದೋಯ್ತು ಅಂತ ಯೋಚನೆ ಮಾಡೋವ್ರ ಮಧ್ಯೆ, ಇಲ್ಲ ನನ್ನ ಕೈ ಇಲ್ದಿದ್ರೇನು, ನನಗೆ ಇನ್ನೂ ಬೇರೆ ಅಂಗಗಳಿದೆ, ನನ್ನ ಕುತ್ತಿಗೆ ಇದೆ, ನನ್ನ ಪಾದ ಇದೆ, ನನ್ನ ಕಾಲಿದೆ, ನನ್ನ ಸೊಂಟ ಇದೆ, ನನ್ನ ಎದೆ ಇದೆ, ನನ್ನ ಬೆನ್ನು. ನೋಡ್ರಿ, ಆ ಹಠ ಛಲ ಮೆಚ್ಚಲೇಬೇಕು ನಿಜವಾಗ್ಲೂ. ಇವತ್ತಿಗೂ ಅದ್ಭುತವಾಗಿ ಆಡ್ತಾರಂತೆ. ಅವ್ರಿಗೆ ಬೌಲ್ ಮಾಡಲಿಕ್ಕೆ ಸುಮಾರು ಜನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಅವ್ರನ್ನ ಟ್ರೈನ್ ಮಾಡಲಿಕ್ಕೆ ಸುಮಾರು ಜನ ಸಪೋರ್ಟ್ ಮಾಡ್ತಾರೆ. ಅಂದರೆ ಅವ್ರು ಡಿಸೈಡ್ ಆಗಿಬಿಟ್ಟಿದ್ದಾರೆ, ಇಲ್ಲ ನಾನೇನೋ ಮಾಡಬೇಕು, ನಾನೇನೋ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ಆಗಲ್ಲ ಅಂತ ನಾನು ಬಿಟ್ಬಿಟ್ರೆ ಹೇಗೆ ಅಂಥೇಳಿ ಅವ್ರು ನೋಡಿ ಇಂಡಿಯನ್ ಜರ್ಸಿ ಹಾಕ್ಕೊಂಡು ಆರಾಮಾಗಿ ಆಟಾಡ್ತಾರೆ. ಸೊ ದಟ್ ಈಸ್ ದ ಬ್ಯೂಟಿ. ತುಂಬ ಖುಷಿಯಾಯಿತು ಈ ವ್ಯಕ್ತಿಯ ಈ ವಿಡಿಯೋ ನೋಡಿ. 2013ರಿಂದ ಪ್ರೊಫೆಷ್ನಲಿ ಕ್ರಿಕೆಟ್ ಆಡ್ತಾ ಇದ್ದಾರಂತೆ ಇವರು. ಆಯಿತು, 10 ವರ್ಷಗಳ ಕಾಲ. ಒಳ್ಳೆಯದಾಗಲಿ. ತುಂಬ ಇನ್ಸ್ಪೈರ್ ಮಾಡುವಂತಹ ಒಂದು ಸ್ಟೋರಿ ಇದು. ಈ ಸ್ಟೋರಿ ನೋಡಿ ನಾನು ಇದನ್ನು ನಿಮಗೂ ಹೇಳಬೇಕು ಅನ್ನುವ ಕಾರಣಕ್ಕೆ ಅಮೀರ್ ಹುಸೇನ್ ಲೋನ್ ಅವರ ಈ ಸ್ಟೋರಿಯನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದೀನಿ. ಹೋಪ್ಫುಲಿ ನಿಮಗೂ ಈ ಸ್ಟೋರಿ ಇಷ್ಟ ಆಗಿರುತ್ತೆ. ಇದನ್ನು ನನ್ನ ಪ್ರಕಾರ ಸಾಕಷ್ಟು ಜನ ನೋಡಬೇಕು, ಸಾಕಷ್ಟು ಜನಕ್ಕೆ ಇದನ್ನು ತಲುಪಿಸ್ಬೇಕು. ನೋಡಿ, ಅವ್ರ ಬಗ್ಗೆ ಒಂದಿಷ್ಟು ಗೂಗಲ್ ಮಾಡಿ, ನಿಮಗೆ ಇನ್ನೊಂದಿಷ್ಟು ವೀಡಿಯೋಗಳು ಸಿಗುತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.